ಒಂದು ಕಡೆಗೆ ಸಿಎಂ ಕುರ್ಚಿ ವಿಚಾರ ಜಟಾಪಟಿ ಏನಿತ್ತು ಅದು ತಣ್ಣಗಾಗ್ತಾ ಇರುವಂಥ ಮಧ್ಯದಲ್ಲೇನೇ ಈಗ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಒಂದು ಹೊಸ ಕಿಡಿ ಹಚ್ಚಿಬಿಟ್ಟಿದ್ದಾರೆ. ಅದು ಕೂಡ ರಾಷ್ಟ್ರೀಯ ನಾಯಕರುಗಳ ಮುಂದೆನೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಅಧಿಕಾರ ಯಾರು ಬಿಟ್ಕೊಡಲ್ಲ ರೀ. ಮುಂದೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡಿ ಇಲ್ಲಿ. ಸೋನಿಯಾ ಹೊಗಳುತ್ತಾ ಸಿಎಂಗೆ ಡಿಕೆಶಿ ಟಾಂಗ್. ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ವಿಷಯ ಕೊಂಚ ತೆರೆಮೆರೆಗೆ ಸರಿತಾ ಇರುವ ಹೊತ್ತಲೇ ಡಿಕೆ ಶಿವಕುಮಾರ್ ಮತ್ತೆ ಅದನ್ನ ಮುನ್ನೆಲೆಗೆ ತಂದಿದ್ದಾರೆ. ಗಾಂಧಿ ಕುಟುಂಬಸ್ಥರ ಮುಂದೆ ನಿಂತ ಡಿಕೆ ಶಿವಕುಮಾರ್ ಯಾರೊಬ್ಬರೂ ತಮ್ಮ ಅಧಿಕಾರವನ್ನ ಬಿಟ್ಟು ಕೊಡುವುದಿಲ್ಲ ಅಂತ ಪರೋಕ್ಷವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕಳೆದ ಶನಿವಾರ ದೆಹಲಿಯಲ್ಲಿ ಎಐಸಿಸಿ ಆಯೋಜಿಸಿದ್ದ ಸಾಂವಿಧಾನಿಕ ಸವಾಲುಗಳು ಎಂಬ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆಯ ಕುರಿತು ಮಾತನಾಡಿದ ಡಿಕೆ ಶಿವಕುಮಾರ್ ಗಾಂಧಿ ಕುಟುಂಬವನ್ನ ಶ್ಲಾಘಿಸಿದ್ರು ಮತ್ತು ಕಾಂಗ್ರೆಸ್ನೊಂದಿಗಿನ ಅವರ ಸುದೀರ್ಘ ವೃತ್ತಿ ಜೀವನ ಮತ್ತು ಕರ್ನಾಟಕದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಅವರ ಪ್ರಯತ್ನಗಳ ಕುರಿತು ಮಾತನಾಡಿದ್ದಾರೆ. 2004ರಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಹುದ್ದೆಯನ್ನ ಬಿಟ್ಟುಕೊಟ್ಟ ಘಟನೆ ಕುರಿತು ಡಿಸಿಎಂ ಮಾತನಾಡಿ ರಾಷ್ಟ್ರಪತಿಗಳು ಸೋನಿಯಾ ಗಾಂಧಿ ಅವರನ್ನ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಲು ಕೇಳಿದಾಗ ಅವರು ನನಗೆ ಅಧಿಕಾರ ಮುಖ್ಯವಲ್ಲ ಅಂತ ಹೇಳಿದ್ರು. ಅಲ್ಪಸಂಖ್ಯಾತ ಸಿಖ್ ಮತ್ತು ಅರ್ಥಶಾಸ್ತ್ರಜ್ಞ ದೇಶವನ್ನ ಉಳಿಸಬೇಕು, ಅಂಥವರು ನಮ್ಮ ದೇಶದ ಪ್ರಧಾನಿಯಾಗಬೇಕು ಅಂತ ಅವರು ನಿರ್ಧರಿಸಿದ್ರು. ಇದು ರಾಜಕೀಯದಲ್ಲಿಯೇ ಅಪ್ರತಿಮ ತ್ಯಾಗ ಅಂತ ಡಿಕೆ ಶಿವಕುಮಾರ್ ಹೊಗಳಿದ್ರು. ಈ ಸಮಯದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಉಪಸ್ಥಿತರಿದ್ದರು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಪರೋಕ್ಷವಾಗಿ ಟೀಕಿಸಿದ ಡಿಸಿಎಂ, ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಇಷ್ಟೊಂದು ತ್ಯಾಗ ಮಾಡಿದ್ದಾರೆಯೇ? ಇಂದು ಯಾರೊಬ್ಬರೂ ತಮ್ಮ ಅಧಿಕಾರವನ್ನ ಬಿಟ್ಟು ಕೊಡುವುದಿಲ್ಲ. ಅದು ರಾಜ್ಯ ಮಟ್ಟದಲ್ಲಾಗಿರಲಿ, ದೇಶದಲ್ಲಾಗಿರಲಿ, ಇಲ್ಲವೇ ಪಂಚಾಯತ್ ಮಟ್ಟದಲ್ಲಿಯೂ ತಮ್ಮ ಅಧಿಕಾರವನ್ನ ಬಿಟ್ಟು ಕೊಡುವುದಿಲ್ಲ. ಕೆಲವು ಶಾಸಕರು ಮತ್ತು ಸಚಿವರು ಅಧಿಕಾರವನ್ನ ಹಂಚಿಕೊಳ್ತಾರೆ, ಆದರೆ ನಮ್ಮಲ್ಲಿ ಕೆಲವರು ಅಧಿಕಾರವನ್ನ ಹಂಚಿಕೊಳ್ಳಲು ಸಹ ಒಪ್ಪುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ, ಅಬ್ದುಲ್ ಕಲಾಂ, the President of India, after she was being invited to the Prime Minister's office from the President, she said, power for me is not important. A Sikh, a minority who is an economist, who can save this country, should be the Prime Minister of this country. Is anyone in this world with such a big democracy a sacrifice for country? Are we sacrificing a small position, a panchayat fellow? Some ministers, some MLAs, we share power. But some of us never agree to share power, even at the panchayat level. ಆರಂಭದಲ್ಲಿ ಈ ಮಾತುಗಳು ಅಷ್ಟು ಚರ್ಚೆಗೆ ಬಂದಿರಲಿಲ್ಲ. ಇದರ ಬೆನ್ನಲ್ಲೇ ಈ ಭಾಗವನ್ನ ಡಿಕೆ ಶಿವಕುಮಾರ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಈ ವಿಡಿಯೋ ವೈರಲ್ ಆಗಿದ್ದು, ಈ ಮೂಲಕ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರದ ಚರ್ಚೆ ಮುನ್ನೆಲೆಗೆ ತಂದಿರುವುದಲ್ಲದೆ ತಮ್ಮ ಮನದಾಳದ ಅಸಮಾಧಾನಗಳನ್ನ ಗಾಂಧಿ ಕುಟುಂಬದ ಮುಂದೆಯೇ ಹೊರಹಾಕಿದ್ದಾರೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.